ಪಾಲ್ಗೊಂಡ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಇದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮ್ಮಿಲಿತರಾಗಿದ್ದೇವೆ. ಇದು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಆ ಶಿಕ್ಷಣ ಸಂಸ್ಥೆ ಒಬ್ಬ ಸಂತ, 4-5 ಜನ ದೇಶಪ್ರೇಮಿ ಯುವಕರ ಮಧ್ಯೆ 50 ವರ್ಷಗಳ ಹಿಂದೆ ಸ್ಥಾಪಿತ ಆಯಿತು. ಇಂದು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಗೆ 50 ವರ್ಷಗಳು ತುಂಬಿವೆ. ಆ ಶಿಕ್ಷಣ ಸಂಸ್ಥೆ ನಾಡಿನಲ್ಲಿ ವಿದ್ಯೆ ನೈವೇದ್ಯವಾದ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ 50 ವರ್ಷಗಳ ಹಿಂದೆ ಒಂದು ಸಣ್ಣ ಶಾಲೆಯಿಂದ ಪ್ರಾರಂಭವಾದ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು 50ನೆಯ ಹುಟ್ಟುಹಬ್ಬ ಅದರದ್ದು. ನಮ್ಮ ಹುಟ್ಟುಹಬ್ಬಕ್ಕೂ ಒಂದು ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಹುಟ್ಟುಹಬ್ಬಕ್ಕೂ ಬಹಳ ವ್ಯತ್ಯಾಸ ಇದೆ. ನಮ್ಮ ಹುಟ್ಟುಹಬ್ಬ ಮುಂದೊಂದಿಷ್ಟು ಕೇಕ್ ಇರ್ತದೆ, ಒಂದಿಷ್ಟು ಮೇಣದ ಬತ್ತಿಗಳಿರ್ತವೆ. ನಮ್ಮ ಹುಟ್ಟುಹಬ್ಬಕ್ಕೆ ನಾವು ಹಚ್ಚಿದ ದೀಪಗಳನ್ನು ಆರಿಸಿ ನಮ್ಮ ಹುಟ್ಟುಹಬ್ಬ ನಾವು ಆಚರಣೆ ಮಾಡಿಕೊಂಡ್ರೆ, ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆ ದೀಪವೇ ಇಲ್ಲದ ಗುಡಿಸಲಿನ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹತ್ತಿಸಿ ತನ್ನ 50ನೇ ವರ್ಷದ ಹುಟ್ಟುಹಬ್ಬ ಆಚರಣೆ. ಅದು ಕೇವಲ ಕೊತ್ತಲ ಬಸವನ ಸಂಸ್ಥೆಯಲ್ಲ, ಅದು ಕೇವಲ ಕೊತ್ತಲ ಬಸವನ ಸಂಸ್ಥೆಯಲ್ಲ, ಮಕ್ಕಳ ಎದೆಯಲ್ಲಿ ಕತ್ತಲೆಯನ್ನೇ ಕಳೆದ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಂಥ ಸಮಾರೋಪ. ಆ ಶಿಕ್ಷಣ ಸಂಸ್ಥೆಯ 50ನೇ ವರ್ಷದ ಸ್ವರ್ಣ ಜಯಂತಿಯ ನೆನಹಾಗಿ ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ, ಈ ಭಾರತೀಯ ಸಾಂಸ್ಕೃತಿಕ ಉತ್ಸವವನ್ನು ಅರ್ಪಿಸಿದ್ದು ನಾವೆಲ್ಲ ಅಭಿಮಾನ ಪಡುವಂಥದ್ದು. ಇಡೀ ಸಾಂಸ್ಕೃತಿಕ ಉತ್ಸವವನ್ನು ಈ ಶತಮಾನದ ಸಂತ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಇದರ ಅರ್ಪಣೆಯಾಗಿದೆ. ಒಬ್ಬ ಸಂತ, ಅವರು ನಮ್ಮ ಕಣ್ಣೆದುರಿಗಿಲ್ಲ, ಆದರೂ ಸಹಿತ ಎಂದು ನಮ್ಮ ಸ್ಮೃತಿ ಪಟಲದಲ್ಲಿ, ಹೃದಯದಲ್ಲಿ, ಮನದ ಅಂತರಾಳದಲ್ಲಿ ಅವರ ಮಾತುಗಳು ಪ್ರತಿಧ್ವನಿಸ್ತಾ ಇವೆ. ಒಬ್ಬ ಸಂತ, ಅವರು ಶತಮಾನದ ಸಂತರು. ಒಬ್ಬ ಸಂತ ಹೇಗಿರಬೇಕು ಅನ್ನೋದಕ್ಕೆ ತಾವೇ ವ್ಯಾಖ್ಯಾನ ಆದರು. ಒಬ್ಬ ಸಂತ ಹೇಗಿರಬೇಕು, ಸ್ವಂತಕ್ಕ ಏನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆ ಇರಲಿಲ್ಲ, ಅಂಥವರಿಗೆ ಸಂತರನ್ನಬೇಕಷ್ಟೆ. ಸ್ವಂತಕ್ಕೆ ಏನೂ ಇರಲಿಲ್ಲ, ಸಂತೋಷಕ್ಕೆ ಕೊರತೆಯೇ ಇರಲಿಲ್ಲ, ಅಂಥವರಿಗೆ ಸಂತರನ್ನಬೇಕು. ಅಂಥ ಶತಮಾನದ ಸಂತನಿಗೆ ಈ ಅಭೂತಪೂರ್ವ ಸಮಾರಂಭ ಅರ್ಪಣೆಯಾಗಿದೆ. ಈ ಭಾರತೀಯ ಸಾಂಸ್ಕೃತಿಕ ಉತ್ಸವದ ಸಮಾರೋಪ ಸಮಾರಂಭ. ಈ ಸಮಾರೋಪ ಸಮಾರಂಭದಲ್ಲಿ ದೇಶದ ಅಲ್ಲ, ವಿಶ್ವದ ಮೂಲೆ ಮೂಲೆಗಳಿಂದ ಭಾರತದ ಮಣ್ಣ, ಗಾಳಿ, ಬೆಳಕನ್ನು ಉಂಡು ವಿದೇಶದಲ್ಲಿದ್ದೂ ಸಹಿತ ತಮ್ಮತನವನ್ನು ಉಳಿಸಿಕೊಂಡಿರುವಂಥ ಅನಿವಾಸಿ ಭಾರತೀಯರೆಲ್ಲ ನಮ್ಮ ಜೊತೆಗಿದ್ದಾರೆ. ಇವ್ರನ್ನೆಲ್ಲ ಪಾಟೀಲ್ಜಿ ಎಲ್ಲೆಲ್ಲಿ ಹುಡುಕ್ಯಾರಂತ. ಕಬ್ ढूंढे, कैसे ढूंढे, कहाँ ढूंढे, इन सबको कहाँ से उठा के लाए यहाँ पर. ಇವ್ರನ್ನೆಲ್ಲ ಕೂಡಿಸ್ಯಾರ. ತಾವು ನೋಡಿದ್ರ ಕುಂಟ್ತಾರ, ತಾವು ಕುಂಟ್ತಾರ, ರೇಸ್ನ್ಯಾಗ ಉಸೇನ್ ಬೋಲ್ಟನ್ ಗತೆ ಓಡ್ತಾರ. ಉಸೇನ್ ಮತ್ತು ಇವ್ರು ತಾವು ಓಡೋದಲ್ಲ, ಮಗ್ಲಿದ್ದವ್ರು ನೋಡಿಸ್ತಾರೆ ಪಾಟೀಲ್ಜಿ. ಉಸೇನ್ ಬೋಲ್ಟ್ನು ಓಡ್ತಾನ, ಇವರು ಓಡ್ತಾರ. ವ್ಯತ್ಯಾಸ ಇಷ್ಟೇ, ಉಸೇನ್ ಬೋಲ್ಟ್ ಕಾಲಿನಿಂದ ಓಡದರ ಪಾಟೀಲ್ಜಿ ಕಾಲದೊಂದಿಗೆ ಓಡ್ತಾರೆ. ಇದು ವ್ಯತ್ಯಾಸ. ಇದು
ಇವ್ರನ್ನೆಲ್ಲ ಎಲ್ಲೆಲ್ಲಿ ಸಾಧನೆ ಮಾಡಿದ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ನಿಮ್ಮಲ್ಲಿ ಒಂದು ಸ್ಪಾರ್ಕ್, ರಾಷ್ಟ್ರೀಯತೆಯ ಒಂದು ಸ್ಪಾರ್ಕ್ ನಿಮ್ಮ ಎದೆಯೊಳಗೆ ಮೂಡಿಸಬೇಕಂತ ಕರ್ಕೊಂಬಂದಾರ. ಅವ್ರನ್ನೆಲ್ಲ ನೋಡಿದ್ರೆ ಇಷ್ಟು ಸಂತೋಷ ಅನ್ನಿಸ್ತದೆ. ನಾವು ಇಷ್ಟು ದಿವಸ ಬರೇ ಆ ಸಿನಿಮಾ ಈ ಸಿನಿಮಾದ ರೀಲ್ ಹೀರೋಗಳಿಗೆ ಪ್ರದರ್ಶನ ಇತ್ತು. ಇವತ್ತು ರಿಯಲ್ ಹೀರೋಗಳು ನಿಮ್ಮ ಎದುರಿಗೆ ಕುಂತಾರೆಲ್ಲ, ರಿಯಲ್ ಹೀರೋಗಳು ಅವರೆಲ್ಲ. ಮತ್ತು ಅವರೆಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲಿದ್ದರೂ ಸಹಿತ ಇಂದು ಭಾರತವನ್ನು ಎದೆ ತುಂಬಿಕೊಂಡರಲ್ಲ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ. ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ, ಯು ಕ್ಯಾನ್ ಟೇಕ್ ಅನ್ ಇಂಡಿಯನ್ ಔಟ್ ಆಫ್ ಇಂಡಿಯಾ, ಬಟ್ ಯು ಕೆನಾಟ್ ಟೇಕ್ ಇಂಡಿಯಾ ಔಟ್ ಆಫ್ ಎನ್ ಇಂಡಿಯನ್. ನೀವು ಒಬ್ಬ ಭಾರತೀಯನನ್ನ ಭಾರತ ದೇಶದಿಂದ ಹೊರಗೆ ತಗೊಂಡು ಹೋಗಬಹುದೇ ಹೊರತು ಭಾರತವನ್ನ ಭಾರತೀಯನ ಎದೆಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಆ ಸಾಧಕರ ಸಾಕ್ಷಿ. ಇವತ್ತು ಅವರೆಲ್ಲರನ್ನ ಕೂಡಿಸಿಕೊಂಡು ಇಂದು ಇಲ್ಲಿ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೆದಿದೆ. ಭಾರತ ಅಂದ್ರೆ ಏನು? ಏನು ಭಾರತ? ಭಾರತ ಅಂದ್ರೆ ಇದೊಂದು ಭೌಗೋಳದ ಒಂದು ತುಣುಕಲ್ಲ, ಇತಿಹಾಸದ ಒಂದು ಅಧ್ಯಯನ ಅಲ್ಲ, ಉಪಮೆಗೆ ಸಿಲುಕದ ಒಂದು ಮಹಾಕಾವ್ಯ ಭಾರತ. ಇದು ಭಾರತವನ್ನು ಕುರಿತು ನಮ್ಮಂಥವ್ರು ಹೇಳುವುದಲ್ಲ, ನಮ್ಮ ದೇಶದವರು ಭಾರತವನ್ನು ಅಭಿಮಾನ ಪಡುವುದು ದೊಡ್ಡದಲ್ಲ. ವಿದೇಶದ ಜನ ಈ ಮಣ್ಣಿನ ಬಗ್ಗೆ, ಈ ನೆಲದ ಬಗ್ಗೆ ಎಷ್ಟು ಅಭಿಮಾನ ಅವರಿಗೆ. ಮಾರ್ಟಿನ್ ಲೂಥರ್ ಅಂತಿದ್ರು, ಅಮೆರಿಕದ ಮಾರ್ಟಿನ್ ಲೂಥರ್. ಅವರು ನೊಬೆಲ್ ಪ್ರೈಸ್ ಸಿಕ್ತು. ಅಮೆರಿಕದ ಮಾರ್ಟಿನ್ ಲೂಥರ್ ಅವನು ಈ ಸಿವಿಲ್ ರೈಟ್ಸ್ ಮೂಮೆಂಟ್ಸ್ ಬಗ್ಗೆ ಬಹಳ ದೊಡ್ಡ ಸಾಧನೆ ಮಾಡಿದ್ರು. ಮಾರ್ಟಿನ್ ಲೂಥರ್ ಈ ದೇಶದ ಬಗ್ಗೆ, ನಮ್ಮವರಲ್ಲ, ಅಮೇರಿಕದವರು ಈ ಮಣ್ಣಿನ ಬಗ್ಗೆ ಏನು ಹೇಳ್ತಾರಂದ್ರೆ, ಟು ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್, ಟು ಅದರ್ ಕಂಟ್ರೀಸ್ ಐ ಗೋ ಆಸ್ ಎ ಟೂರಿಸ್ಟ್, ಬಟ್ ಟು ಇಂಡಿಯಾ ಐ ಕಮ್ ಆಸ್ ಎ ಪಿಲ್ಗ್ರಿಮ್ ಅಂತ. ನನಗೆ ಬೇರೆ ದೇಶಗಳು ಅಂದರೆ ಸುಮ್ಮನೆ ಪ್ರವಾಸಿಯ ತಾಣ ಅಷ್ಟೇ, ಭಾರತ ಅಂದರೆ ನನಗೆ ಪಂಚ ಪ್ರಾಣ ಅಂತ ಅಮೆರಿಕದವ್ರು ಹೇಳ್ತಾರೆ ಈ ಮಾತನ್ನು. ಅಷ್ಟು ಈ ದೇಶದ ಬಗ್ಗೆ ಅವರಿಗೆ ಅಭಿಮಾನ. ಇದು ಎಂಥ ಸಂಸ್ಕೃತಿ, ಇದು ಭಾರತದ ಸಂಸ್ಕೃತಿ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತಃ ಸಜ್ಜನ ಸಂತು ಸುಖಿನಃ. ಎಲ್ಲೋ ಕುಳಿತ ಋಷಿ ಈ ಮಾತನ್ನ ಬರೀತಾನೆ. ಅವನಿಗೆ ಜಾತಿಗಳು ಗೊತ್ತಿಲ್ಲ, ಧರ್ಮಗಳು ಗೊತ್ತಿಲ್ಲ, ನನ್ನವರು ಅನ್ನೋದು ಗೊತ್ತಿಲ್ಲ. ಎಲ್ಲೋ ನದಿಯ ದಂಡೆಯಲ್ಲಿ ತಪಸ್ಸನ್ನಾಚರಣೆ ಮಾಡುತ್ತಾ ಕುಳಿತ ಋಷಿ ಬೆಳಿಗ್ಗೆ ಎದ್ದು ಕಣ್ಣು ಮುಚ್ಚಿ ಮಾಡುವ ಮೊದಲ ಪ್ರಾರ್ಥನೆ ಅಂದ್ರೆ ಕಾಲೇ ವರ್ಷತು ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ. ಕಾಲ ಕಾಲಕ್ಕೆ ಮಳೆ ಬೀಳ್ತಿರಬೇಕು. ತಾಯಿ ಮಳೆ ಬಂದ ಮೇಲೆ ಈ ಇಳೆಯೆಲ್ಲ ಹಸಿರುಡಿಗೆಯನ್ನು ನೋಡಬೇಕು. ಪೃಥ್ವಿ ಸಸ್ಯಶಾಲಿನಿ ದೇಶೋ ಅಯಂ ಕ್ಷೋಭರಹಿತಃ. ನನ್ನ ಭಾರತ ದೇಶ ಹೇಗಿರಬೇಕು ಅಂದ್ರೆ ಇಲ್ಲಿ ಬರಬಾರದು ನನ್ನ ದೇಶಕ್ಕ. ಅನ್ನದ ಬರ ಅಲ್ಲ, ಅನ್ನದಿಂದ ಬರಬರಬಾರದು, ಅಕ್ಷರದಿಂದ ಬರಬರಬಾರದು, ಜ್ಞಾನದಿಂದ ಬರಬರಬಾರದು. ಯಾವುದರಿಂದ ಬರದೇ ಇರುವಂಥ ಸುಭಿಕ್ಷೆಯ ನಾಡು ಭಾರತ ಆಗಲಿ ಅಂತ ಎಲ್ಲೋ ಕುಳಿತ ಋಷಿ ಪ್ರಾರ್ಥನೆ ಮಾಡ್ತಾನೆ ತನ್ನ ದೇಶದ ಬಗ್ಗೆ. ಇದು ನನ್ನ ದೇಶ. ಇದು 12ನೇ ಶತಮಾನದ ಶರಣೆ, ಸಾಲಿ ಕಲಿಯದ ಒಬ್ಬ ಶರಣೆ ಲಕ್ಕಮ್ಮ. ಈ ನೆಲದಲ್ಲಿ ಅಂಥ ಸಂಸ್ಕೃತಿ ಹುಟ್ಟಿತು. ಆಕೆಯ ಕಾಯಕ 12ನೇ ಶತಮಾನದಲ್ಲಿ ದಾರಿಯಲ್ಲಿ ಕಸ ಹೊಡೆಯುವ ಕಾಯಕ ಆಕೆದು. ಮುನ್ಸಿಪಾಲಿಟಿ ಅಂತೀವಲ್ಲ ಈಗ ನಾವು,
ಈಗ ಈಗ ಮುನ್ಸಿಪಾಲಿಟಿ ಅದ, ಅವಾಗೆಲ್ಲ ಬರೇ ಮನಸ್ಸಿನ ಪಾರ್ಟಿ ಇದ್ದು ಅದಕ್ಕೆ ಶರಣರಾದ್ರೆ, ಈಗ ಬರೇ ಮುನ್ಸಿಪಾಲಿಟಿ ಇರು. ರಸ್ತೆಯಲ್ಲಿ ಕಸ ಹೊಡೆಯುವ ಲಕ್ಕಮ್ಮ, ಕಸ ಹೊಡೆಯುವ ಕಾಯಕದ ಲಕ್ಕಮ್ಮ ಹೇಳ್ತಾಳೆ, ಈ ನೆಲದೊಳಗೆ ಎಂಥ ಸಂಸ್ಕೃತಿ ಈಗಲ್ಲ. 12ನೇ ಶತಮಾನದಲ್ಲಿ ಸಾಲಿ ಕಲಿಯದ ಹೆಣ್ಮಗಳು ನೇಮ ಪೂಜೆ ಅಂತ ಯಾವುದಕ್ಕೆ ಕರಿಬೇಕು, ನೇಮ ಅಂತ ಯಾವುದಕ್ಕೆ ಕನಬೇಕು ಅಂದ್ರೆ ಆಕೆ ಅಂತಾಳೆ, ನೇಮ ಅಂದ್ರ ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪ ಆರತಿಗಳು ನೇಮವಲ್ಲ. ಮತ್ತು ಹಾಗಾದ್ರೆ ಯಾವುದು ನೇಮ? ಮಂತ್ರ ತಂತ್ರಗಳು ನೇಮವಲ್ಲ, ಧೂಪ ದೀಪದ ಆರತಿಗಳು ನೇಮವಲ್ಲ, ಅರ್ಚನೆ ಪೂಜನೆ ನೇಮವಲ್ಲ. ನಿಜವಾದ ನೇಮ ಯಾವುದು ಅಂದ್ರೆ ಜೀವನದೊಳಗ ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡದೆ ಬದುಕು ಇದೆಯಲ್ಲ, ಅದು ನಿಜವಾದ ನೇಮ, ಅದು ನಿಜವಾದ ಪೂಜೆ. ಪರಧನ ಪರಸ್ತ್ರೀ ಪರದೈವಕ್ಕೆರಗ ದಿಪ್ಪುದೇ ಶಂಭ ಜಕ್ಕೇಶ್ವರನಲ್ಲಿ ನಿಜ ನೇಮ ಕಾಣಿರು. ಏನ ಮಾತುಗಳು, ಸತ್ಯಕ್ಕನ ಮಾತೆಷ್ಟು ಅದ್ಭುತ. ಸಾಲಿ ಕಲಿಲಾರ್ದ ಹೆಣ್ಮಗಳು ಹಿಡಿದಿದ್ದು, ಸಾಲಿ ಕಲ್ತವ್ರಲ್ಲ. ಸಾಲಿ ಕಲ್ತವ್ರ ಮಾತುಗಳು ಬೇರೆ ಇರುತ್ತವ, ಸಾಲಿ ಕಲ್ತವ್ರ ಮಾತೇ ಬೇರೆ. ಸಾಲಿ ಕಲಿಲಾರ್ದ ಹೆಣ್ಮಗಳು. ನೀವು ಮುಂದೆ ಮತ್ತೆ ಬರ್ರಿ, ಈ ನೆಲದ ಕವಿ ಹೇಳ್ತಾನೆ, ಯಾರಾದರೂ ನೀರಡಿಸಿ ನಿನ್ನ ಮನೆ ಮುಂದೆ ಬಂದು ನಿಂತ್ರ ಅವ್ರ ಜಾತಿ ನೋಡಬೇಡೋ. ನೀರಡಿಸಿ ಬಂದ ಸಹೋದರನಿಗೆ ನೀರನ್ನು ಕೊಡಲು ಮನು ಧರ್ಮಶಾಸ್ತ್ರವನ್ನೇ ಗೋಗೆರೆಯಬೇಕೇನು? ನಿನ್ನ ಮನೆ ಮುಂದೆ ಹೊಟ್ಟಿ ಹಸ್ತೈತಂತ ಒಬ್ಬ ವ್ಯಕ್ತಿ ಬಂದು ನಿಂತ್ರ, ನನಗೆ ನೀರಡಿಕೆ ಆಗೈತಂತ ಬಂದು ನಿನ್ನ ಮನೆ ಮುಂದೆ ನಿಂತ್ರ ಅವನ ಜಾತಿ ನೋಡಬೇಡೋ. ಎದೆಯ ಧ್ವನಿಗೂ ಮಿಗಿಲು ಶಾಸ್ತ್ರವಿಹುದೇನೋ. ಜಾತಿಯನ್ನು ನೋಡಿ ಸಮಾಜ ಕಟ್ಟುವುದು ಬೇಡ, ನೀತಿಯ ಮೇಲೆ ಸಮಾಜ ಕಟ್ಟಬೇಕು ಅಂತ ಹೇಳಿದ ನೆಲದ ಸಂಸ್ಕೃತಿ ಇದು, ಭಾರತದ ಸಂಸ್ಕೃತಿ. ಟಾಟಾ, ಒಮ್ಮೆ ಸಚಿನ್ ತೆಂಡೂಲ್ಕರ್ ಅವರು ಟಾಟಾ ಅವ್ರಿಗೆ ಭೇಟಿಯಾಗಿದ್ರಂತ. ಅವ್ರು ಕೇಳಿದ್ರಂತ, ಇದು ಎಲ್ಲೋ ಒಂದು ಆರ್ಟಿಕಲ್ನಲ್ಲಿ ಓದ್ತಾ ಇದ್ದೆ ನಾನು. ಟಾಟಾ ಕೇಳಿದ್ರಂತ ಅವರು, ಟಾಟಾ ಅಂದ್ರೆ ಏನು? ಅವಾಗ ರತನ್ ಟಾಟಾ ಹೇಳಿದ್ರಂತ, ಟಾಟಾ ಅಂದ್ರೆ ಏನೂ ಅಲ್ಲ ಸಚಿನ್ಜಿ, ಟಾಟಾ ಅಂದ್ರೆ ಏನೂ ಅಲ್ಲ. ಪ್ರಸಂಗ ಬಂತು ಅಂದ್ರೆ, ಭಾರತ ದೇಶಕ್ಕೆ ಅವಶ್ಯಕತೆ ಇತ್ತು ಅಂದ್ರೆ ನನ್ನ ಇಡೀ ಸಂಪತ್ತನ್ನು ದೇಶಕ್ಕಾಗಿ ಕೊಡುವುದೇ ಇದು ಟಾಟಾನ ಅರ್ಥ ಅಂತ ಹೇಳಿದ್ರಂತ. ಅಂದ್ರೆ ಪ್ರಸಂಗ ಬಂತು ಅಂದ್ರೆ ದೇಶಕ್ಕಾಗಿ ನಮ್ಮನ್ನು ನಾವು ಅರ್ಪಿಸಬೇಕನ್ನುವುದು ಇದು ಟಾಟಾ ಹೇಳಿದ ಪಾಠ ನಮಗೆಲ್ಲ. ನಮಗೆ ಇಂಥ ಪಾಠ ಹೇಳಕ್ಕೆ ಬಂದರೆ ಹೇಳಿದವರಿಗೆ ಟಾಟಾ ಅಂತ ಕಳಿಸ್ತೀವಿ ನಾವು ಅಷ್ಟೆ. ನಮ್ಮ ಸಂಸ್ಕೃತಿ ಟಾಟಾನ ಸಂಸ್ಕೃತಿ ಅಲ್ಲ, ನಮ್ಮದು ತಾತ ಸಂಸ್ಕೃತಿ ಅಷ್ಟೇ. ನಮ್ಮದು ತಾತ ಸಂಸ್ಕೃತಿ ನಮ್ದು. ಯಾರೋ ಒಬ್ರು ಹೇಳಿದ್ರಂತ, ನಮ್ಮೂರಾಗ ಸೂಜಿ ನುಂಗ್ತಾರ್ರಿ. ಇನ್ನೊಬ್ಬ ಹೇಳಿದ, ನೀ ಸೂಜಿ ನುಂಗವ್ರದ್ದು ಏನು ಹೇಳ್ತಿ, ನಮ್ಮೂರಾಗ ಡಬ್ಬಣ ನುಂಗ್ತಾರ. ಇನ್ನೊಬ್ಬ ಒಂದ ಡಬ್ಬಣ ನುಂಗವ್ರದ್ದು ಏನು ಹೇಳ್ತಿಪ್ಪ, ನಮ್ಮೂರಾಗ ದೊಡ್ಡ ದೊಡ್ಡ ಹಾವು ನುಂಗ್ತಾರ. ಅವ ಇನ್ನೊಬ್ಬ ಹೇಳ್ದ, ಸೂಜಿ ಡಬ್ಬಣ ನುಂಗವ್ರದ್ದೆಲ್ಲ ಏನು ಹೇಳ್ತೀರಿ, ನಮ್ಮ ಊರಿಗೆ ಬರ್ರಿ, ಸಾಲಿಗೆ ಸಾಲಿ ನುಂಗ್ಯಾರ, ಮಠಕ್ಕೆ ಮಠ ನುಂಗ್ಯಾರ, ಮನಿಗೆ ಮನಿ ನುಂಗ್ಯಾರ, ರೋಡಿಗೆ ರೋಡಿ ನುಂಗ್ಯಾರ, ಕೆರೆಗೆ ಕೆರೆ ನುಂಗ್ಯಾರ, ಯಾವ ಉಳ್ದಿಲ್ಲ. ಎಷ್ಟು ನುಂಗ್ಯಾರ ಅಂದ್ರೆ ನೀರು ಕುಡ್ಯಾಕ ಸಹಿತ ಜಾಗ ಇಲ್ಲ ಅವರು. ನಮ್ಮದು ತಾತ ಸಂಸ್ಕೃತಿ, ಆದರೆ ಟಾಟಾನ ಸಂಸ್ಕೃತಿ ಅಷ್ಟು ದೊಡ್ಡ. ಇಂಥದ್ದು ಈ ನೆಲದ ಸಂಸ್ಕೃತಿ ಇದು. ಆದರೆ ಇಂಥದರ ಮಧ್ಯದಲ್ಲಿ ಎಷ್ಟು ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ಪಾಟೀಲ್ಜಿ ಅವರು ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಕರ್ನಾಟಕದಲ್ಲಿ. ಕರ್ನಾಟಕದ ಬೇರೆ ಭಾಗದಲ್ಲಿಯೂ ಇದನ್ನು ನಡೆಸಿದ್ದಾರೆ, ಕರ್ನಾಟಕದಲ್ಲಿಯೂ ಸಹಿತ ಇದನ್ನು ಕಲಬುರಗಿಯಲ್ಲಿ, ಜೊತೆಗೆ ಇಂದು ಸೇಡಂನಲ್ಲಿ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ. ಭಾಳ ಮಂದಿಗೆ ಅನ್ನಿಸ್ಬೋದು, ಯಾಕಿಷ್ಟು ಪದೇ ಪದೇ ಇದನ್ನು 3 ವರ್ಷಕ್ಕೆ 4 ವರ್ಷಕ್ಕೆ ಈ ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸೋದು ಏನು ಲಾಭ ಐತೆ ಇದರಿಂದ? ನೀವು ನೋಡ್ರಿ, ಹೊಟ್ಟೆ ಹಸಿತಂದ್ರೆ ನಿಮಗೆ ಎಲ್ಲಿ ಬೇಕಲ್ಲಿ ದಾಬಾ ಸಿಗ್ತಾವೆ, ಎಲ್ಲಿ ಬೇಕಲ್ಲಿ ಹೋಟೆಲ್ ಸಿಗ್ತಾವೆ.
ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ದಾಬಾ ಸಿಗ್ತಾವ, ಹೋಟೆಲ್ ಸಿಗ್ತಾವ, ರೆಸ್ಟೋರೆಂಟ್ ಸಿಗ್ತಾವ, ಪಾನಿಪುರಿ ಸಿಗ್ತೈತಿ, ಸಮೋಸ ಸಿಗ್ತೈತಿ, ಪಿಜ್ಜಾ ಸಿಗ್ತೈತಿ, ಬರ್ಗರ್ ಸಿಗ್ತೈತಿ. ಆದರೆ ನೆತ್ತಿ ತುಂಬಿಸ್ಕೊಳ್ಳುವ ಸಲುವಾಗಿ ಒಂದಾದರೂ ರೆಸ್ಟೋರೆಂಟ್ ಬೇಕಲ್ಲ, ಇದು ನೆತ್ತಿ ತುಂಬಿಸಿಕೊಳ್ಳುವ ರೆಸ್ಟೋರೆಂಟ್ ಇದು ಅಷ್ಟೆ. ನೆತ್ತಿ ತುಂಬಿಸ್ಕೊಳ್ಳೋಕೆ ಒಂದರ ಬೇಕಲ್ಲ ಇದು ಅಂತ. ಮನುಷ್ಯನ ಮನಸ್ಸೇನಿದೆ, ಸಾಧನೆ ಅಂದರೆ ಏನಲ್ಲ, ಮನದ ಹೀನ ವಿಷಯಗಳನ್ನು ತೆಗೆದು, ಮನದ ಹೀನ ವಿಷಯಗಳನ್ನು ಸರಿಸಿ ಮನಸ್ಸನ್ನು ಒಳ್ಳೆಯ ವಿಷಯಗಳ ಕಡೆ ಹರಿಸುವುದೇ ಸಾಧನೆ ಅಷ್ಟೆ. ಇಷ್ಟೆಲ್ಲ ಸಾಧಕರನ್ನು ಕರ್ಕೊಂಡ್ಬಂದಿದ್ದಾರೆ. ದೇಶ ವಿದೇಶಗಳಿಂದ ಉತ್ತಮ ವಾಕ್ಯಗಳನ್ನು ಕರ್ಕೊಂಡ್ಬಂದಾರ. ಇವ್ರನ್ನೆಲ್ಲ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯಿಸ್ತಾ ಇದ್ದಾರೆ. ಇದು ಮನುಷ್ಯನ ಮನಸ್ಸು ಏನಂದರೆ ಇದಕ್ಕೆ ಹಂಗ ಬಿಡೋದಲ್ಲ, ಪ್ರತಿ ಕ್ಷಣ ಹೊಸದು ಕಲಿಸ್ತಿರ್ಬೇಕು, ಇದಕ್ಕೆ ಸಂಸ್ಕಾರ ಕೊಡ್ತಿರ್ಬೇಕು. ನೀ ಎಷ್ಟೇ ಸಂಸ್ಕಾರ ಕೊಡ್ರಿ ಅದು ಮತ್ತೆ ಕೆಡ್ತಿರ್ತದೆ, ಮತ್ತೆ ಕೊಡ್ತಿರ್ಬೇಕಷ್ಟೆ. ಎಷ್ಟು ದಿವಸ ಕೊಡೋದ್ರಿ ಅಂದ್ರೆ ಕೊಡೋದೇ ಹಂಗೆ. ಈಗ ನೀವು ಹಳ್ಳಿಗಳಲ್ಲಿ ಶೇಂಗಾ ಬಿತ್ತೀರಿ, ಶೇಂಗಾ ಹೆಂಗೆ ಬಿತ್ತೀರಿ ಹೇಳ್ರಿ? ಶೇಂಗಾ ಸೊಟ್ಟಿ ತೆಗೆದು ಬಿತ್ತಿರೋ ಇಲ್ಲೋ? ಸೊಟ್ಟಿ ತೆಗೆದ ಬಿತ್ತೀರಿ, ಆದರೂ ಹುಟ್ಟಿ ಬರುವಾಗ ಮತ್ತೆ ಸೊಟ್ಟಿ ತಗೊಂಡ ಬರ್ತೈತದ. ಹಂಗಿದು ಮನಸ್ಸು ಹಿಂಗೆ ಒಂದು ಸಂಸ್ಕೃತಿ ಉತ್ಸವದಾಗ ಇವರನ್ನು ನೋಡಿ ಮಾತು ಕೇಳಿ ನಾನು ಹಂಗೆ ಆಗ್ಬೇಕು ಅನಿಸ್ತೈತಿ. ಮನೆಗೆ ಹೋದ ಕೂಡಲೇ ಸಂಸಾರ ಮತ್ತೆ ಅದನ್ನು ಸೊಟ್ಟಿ ಮುಚ್ಚಿ ಹಾಕಿ ಸೊಟ್ಟಿ ತಗೊಂಡ ಬರ್ತೈತಿ ಮುಂದಿನ ವರ್ಷ ಬರುವಾಗ. ಇದು ಹಂಗ ಸಂಸ್ಕಾರ ಕೊಡ್ತಿರ್ಬೇಕಷ್ಟೇ ಇದಕ್ಕೆ. ಯಾಕಂದ್ರೆ ಮನಸ್ಸಿಗೆ ಸಂಸ್ಕಾರ ಇರದೇ ಇದ್ರೆ ಇದು ಕೆಡ್ತೈತಿ. ಒಂದು ಹುಡುಗಗ ಉಗುರು ಕಡಿಯೋ ಚಟ ಇತ್ತಂತ, ಈ ಕೈಯಾಗಿನ ಉಗುರು ಕಡಿತಿತ್ತಂತದ್ದು, ಭಾಳ ಉಗುರು ಕಡಿಯೋ ಚಟ ಅದಕ್ಕೆ. ಆ ಊರಿಗೆ ಒಬ್ಬರು ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಂತ. ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಲ್ಲ, ಅವ್ರವ್ವ ಆ ಹುಡುಗನ ಕರ್ಕೊಂಡು ಆ ಯೋಗಾಸನ ಕಲಿಸೋ ಗುರುಗಳ ಹತ್ರ ಬಂದ್ಲಂತ. ಏನ್ರಿ ನಮ್ಮ ಹುಡುಗ ಬರೇ ಕೈಯಾಗಿನ ಉಗುರು ಕಡಿಯೋ ಚಟ ಬಿದ್ದೈತಿ, ಅವ್ರು ಯೋಗಾಸನ ಕಲಿಸೋ ಗುರುಗಳು ಅಂದ್ರೆ ಇದು ಎಷ್ಟ್ರ ಕೆಲಸ ಬಾ, ನಾ ಸೀದಾ ಮಾಡ್ತೀನಿ ಅವನಿಗೆಲ್ಲ ಯೋಗಾಸನ ಹಾಕಿದ್ರು ಕಲಿಸಿದ್ರು. ಒಂದು ವರ್ಷ ಆಯ್ತು, ಮುಂದಿನ ವರ್ಷ ಮತ್ತೆ ಆ ಗುರುಗಳು ಮತ್ತೆ ಯೋಗಾಸನ ಕಲಿಸ್ಲಿಕ್ಕೆ ಆ ಊರಿಗೆ ಬಂದಿದ್ರು. ಅವರವು ಭೇಟಿ ಆದ್ಲು. ಹೆಂಗದನವ ನಿನ್ನ ಮಗ ಅಂತ ಕೇಳಿದ್ರು. ಅವಾಗ ಅವ್ರವು ಹೇಳ್ದಂತ, ಯಪ್ಪ ಮೊದಲ ಚಲೋ ಇತ್ತಿದ್ದು ಈಗ ಭಾಳ ಕೆಟ್ಟೈತೆ ಅಂದ್ಲಕ್ಕಿ. ಅವಾಗ ಅವ್ರ ಗುರುಗಳು ಅಂದ್ರೆ ಏನಾಗೈತಿ? ಯಪ್ಪ ಮೊದಲ ಕೈಯಾಗಿನ ಉಗುರು ಕಡಿತಿತ್ತು, ಈಗ ನೀ ಯೋಗಾಸನ ಕಲಿಸಿಂದ ಕಾಲು ಹೆಗಲ ಮೇಲೆ ಹಾಕೊಂಡು ಹೆಗಲ ಮೇಲಿನ ಉಗುರು ಕಲಿಯೋದು ಕಲ್ತೈತಿ, ಕಾಲನ ಉಗುರು ಕಡಿಯಕತ್ತೈತಿ ಈಗ ಅದು. ಅಂದ್ರೆ ಮನಸ್ಸು ಇದು ಸಂಸ್ಕಾರ, ಇದು ಅಷ್ಟೇ ಬಿಡುವುದಿಲ್ಲ. ಎಷ್ಟು ದಿವಸ ಮಾಡ್ಬೇಕ್ರಿ ಅಂದ್ರೆ ಹಂಗ ಮಾಡ್ತಾ ಹೋಗೋದು, ಇದಕ್ಕೆ ಕೊನೆ ಇಲ್ಲ. ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್, ಕೊನೆಯ ಉಸಿರಿರುವವರೆಗೆ ಹೋಗೋದು ಅಷ್ಟೇ, ಮಾಡ್ತಾ ಹೋಗೋದು. ಈಗ ನೀವು ಮನ್ಯಾಗ ತಾಯಂದ್ರೆ ಇರ್ತೀರಿ, ಈಗ ಖಾರಬೇಳಿ ಮಾಡ್ತೀರಿ, ಸಾಂಬಾರು ಮಾಡ್ತೀರಿ. ಸಾಂಬಾರು ಮಾಡೋ ಬಗಣಿಯೊಳಗೆ ತಪ್ಪಿ ಚಹಾ ಮಾಡಿದ್ರಿ ಅಂದ್ರೆ ಹೆಂಗಿರ್ತೈತೆ ಅದು? ಖಾರ ಇರ್ತೈತೆ ಇಲ್ಲೋ? ಮತ್ತು ಖಾರ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದಿಲ್ಲ. ಅದಕ್ಕೆ ಆ ಸಾಂಬಾರಿನ ಬೊಗಣಿಯೊಳಗೆ ಚಹಾ ಮಾಡ್ಕೊಂತ ಹೋಗೋದು, ಒಂದು ದಿವಸ ತಾನ ಸಿಹಿ ಹತ್ತೈತೆ ಅದು. ಹಂಗಿದು ಮನಸ್ಸಂದ್ರೆ ಇದು ಒಂಥರ ಖಾರಬೇಳಿ ಬೊಗೋಣಿ ಇದ್ದಂಗಿದು, ಸಾಂಬಾರಿನ ಬೊಗೋಣಿ ಇದ್ದಂಗಿದು. ಖಾರ ಇರ್ತೈತಿ. ಯಾವಾಗ ಹೋಗ್ತೈತಿ ಅಂದ್ರೆ ದಿವಸ ಚಹಾ ಮಾಡ್ಕೊಂತ ಹೋಗೋದು. ಭಾರತೀಯ ಸಂಸ್ಕೃತಿಯ ಉತ್ಸವಗಳ ಇಂಥ ಒಂದು ಮಾಧುರ್ಯ ಸಿಹಿ ಈ ಮನಸ್ಸಿನೊಳಗೆ ಹಾಕೋಂತ ಹೋಗೋದು, ಒಂದು ದಿವಸ ತಾನ ಖಾರ ಹೋಗುತ್ತೆ, ಕೆಟ್ಟ ವಾಸನೆಗಳನ್ನು ಬಿಡುತ್ತೈತಿದು ಅಷ್ಟೇ. ಇದನ್ನು ಕಲಿಸುವುದು ಮನಸ್ಸಿಗೆ, ಅದನ್ನು ಕಲಿಸುವುದಕ್ಕೋಸ್ಕರನೇ ಇದೊಂದು ಭಾರತೀಯ ಸಾಂಸ್ಕೃತಿಯ ಉತ್ಸವ. ಇಲ್ಲಿ ಈ ಸಂಸ್ಕೃತಿ ಉತ್ಸವದ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಅಂತ. ಪಾಟೀಲ್ಜಿಯವರು ಕೊಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ. ಸಂಸ್ಕೃತಿ ಮತ್ತು ಪ್ರಕೃತಿ ಇವೆರಡೂ ಬೇರೆ ಬೇರೆ ಅಲ್ಲ. ಸಂಸ್ಕೃತಿ ಅಂದ್ರೆ ಸಮ್ಯಕ್ ಕರೋತಿ ಇತಿ ಸಂಸ್ಕೃತಿ, ಸಂಸ್ಕರೋತಿ ಇತಿ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಚೆನ್ನಾಗಿ ಮಾಡಲ್ಪಟ್ಟದ್ದು, ಚೆನ್ನಾಗಿ ಸಂಸ್ಕರಿಸಲ್ಪಟ್ಟದ್ದು ಸಂಸ್ಕೃತಿ. ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಯಾವುದು ಪಂಚ ಮಹಾಭೂತಗಳಿಂದ ನಿರ್ಮಾಣವಾಗಿದೆಯೋ ಅದು ಪ್ರಕೃತಿ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ
ಮಣ್ಣು, ನೀರು, ಬೆಂಕಿ, ಗಾಳಿ, ಈ ಬಯಲು. ಇದರಿಂದ ಯಾವುದು ನಿರ್ಮಾಣವಾಗಿದೆಯೋ ಇದು ಪ್ರಕೃತಿ. ಸಂಸ್ಕೃತಿ, ಪ್ರಕೃತಿ ಮತ್ತು ಸಂಸ್ಕೃತಿ ಅವರು ಇಟ್ಟ ಟ್ಯಾಗ್ಲೈನ್ ಏನು ಅಂದರೆ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅಂತ. ನಾವೆಲ್ಲ ಈ ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದೀವಲ್ಲ, ಸಂಸ್ಕೃತಿ ಯಾವಾಗ ನಮ್ಮ ಎದೆಯಲ್ಲಿ ಬರ್ತೈತಿ ಅಂದ್ರೆ ನಾವಿರುವ ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಬೆಳಕು, ಈ ಬಯಲೇನಿದೆ, ಈ ಪ್ರಕೃತಿ ಇದು ಬರೀ ಪ್ರಕೃತಿ ಅಲ್ಲ. ಈ ಪ್ರಕೃತಿ ಇದು ಪರಮಾತ್ಮನ ಪ್ರತಿಕೃತಿ ಅಂತ ನನ್ನ ಎದೆಯೊಳಗೆ ನಿಚ್ಚಲಾತು ಅಂದ್ರೆ ಅದು ನಿಜವಾದ ಸಂಸ್ಕೃತಿ ಅಷ್ಟೆ. ಇದು ಪರಮಾತ್ಮನ ಪ್ರತಿಕೃತಿ. ಇದನ್ನು ಕೆಡಿಸದಂತೆ ಬದುಕುವುದೇ ನಿಜವಾದ ಸಂಸ್ಕೃತಿ. ಸಂಸ್ಕೃತಿ, ಸಂಸ್ಕಾರ ಅಂದ್ರೆ ಏನಲ್ಲ, ಈ ಇರುವ ಪ್ರಕೃತಿಯನ್ನು ಕೆಡಿಸಬೇಡ. ನಾವೆಲ್ಲ ಬಹಳ ಮಂದಿ ಕೇಳ್ತೀವಿ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ಜೀವನದ ಉದ್ದೇಶ ಏನಂತ ಬಹಳ ಮಂದಿ ಕೇಳ್ತಿರ್ತಾರೆ. ಏನು ಮಾಡ್ಬೇಕಂತ ಮಾಡಿರಪ್ಪ ನೀವೆಲ್ಲ? ನಿನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಬ್ಬ ಮನುಷ್ಯ ಏನು ಮಾಡಬಲ್ಲ? ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ? ಗಂಗೆಯನ್ನು ನಿರ್ಮಿಸಬಲ್ಲನೆ? ಸಹ್ಯಾದ್ರಿಯನ್ನು ನಿರ್ಮಿಸಬಲ್ಲನೆ? ಮಣ್ಣು ನಿರ್ಮಿಸಬಲ್ಲನೆ? ಸೂರ್ಯನನ್ನು ನಿರ್ಮಿಸಬಲ್ಲನೆ? ಹರಿವ ಗಾಳಿಯನ್ನು ನಿರ್ಮಿಸಬಲ್ಲನೆ? ಮನುಷ್ಯನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಅವ ಏನು ಮಾಡಬಹುದು? ಮನುಷ್ಯನ ಬದುಕಿನ ನಿಜವಾದ ಉದ್ದೇಶ ಅಂದ್ರೆ ಇವು ಏನೂ ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ಇವನ್ನೆಲ್ಲ ದೇವರು ಮಾಡಿಟ್ಟಾನ. ದೇವರು ಮಾಡಿಟ್ಟಿದ್ದನ್ನು ನೀನು ಕೆಡಿಸದಂತೆ ಬದುಕುದಿ ಅಂದ್ರೆ ಇದೇ ನಿಜವಾದ ಸಂಸ್ಕೃತಿ. ಇದು ಜೀವನದ ಉದ್ದೇಶ. ಡೋಂಟ್ ಡೆಸ್ಟ್ರಾಯ್ ವಾಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ದಿ ಕ್ರಿಯೇಟರ್. ಏನು ದೇವರು ನಿರ್ಮಾಣ ಮಾಡಿಟ್ಟಾನಲ್ಲ, ಯು ಡೋಂಟ್ ಡೆಸ್ಟ್ರಾಯ್ ಇಟ್. ಇದನ್ನು ಕೆಡಿಸಬೇಡ, ಇದನ್ನಷ್ಟೇ. ಇದು ನಿಜವಾದ ಸಂಸ್ಕೃತಿ. ಪ್ರಕೃತಿಯನ್ನು ಬಿಟ್ಟು ದೇವರದಾರೇನು? ಈ ನಿಸರ್ಗವನ್ನು ಬಿಟ್ಟು ದೇವರದಾರೇನು? ನಿಸರ್ಗವೇ ದೇವರು, ನಿಸರ್ಗ ದೇವರಂತ ಆರಾಧಿಸುವುದೇ ನಿಜವಾದ ಸಂಸ್ಕೃತಿ. ಈ ನೆಲದ ಋಷಿ, ಈ ನೆಲದ ಕವಿ, ಈ ನೆಲದ ಅನುಭಾವಿ ಅಲ್ಲಮನ ಮಾತೆಷ್ಟು ಅದ್ಭುತ. ನಾವು ಗುಡಿ ಗುಂಡಾರಗಳಂತೆ ಎಲ್ಲೆಲ್ಲೋ ಹೋಗ್ತೀವಿ, ನಿಜವಾದ ಗುಡಿ ಯಾವುದು? ನಾವು ತೀರ್ಥಕ್ಷೇತ್ರಗಳಂತೆ ಎಲ್ಲೆಲ್ಲೋ ಹೋಗ್ತೀವಲ್ಲ, ನಿಜವಾದ ತೀರ್ಥ ಯಾವುದು? ನಾವು ಹೋಮ ಹವನ ಅಂತ ಮಾಡ್ತೀವಲ್ಲ, ಯಾವುದು ನಿಜವಾದ ಹೋಮ? ಯಾವುದು ಧ್ಯಾನ? ಯಾವುದು ಮೌನ? ನಾವು ಮಾಡಿದ ಮೌನ, ನಮ್ಮ ಧ್ಯಾನಗಳು ಈ ನಿಸರ್ಗದ ಪೂಜೆ, ಪ್ರಕೃತಿಯ ಪೂಜೆಯನ್ನ ತನ್ನ ವಚನದೊಳಗ ಅಲ್ಲಮನ ಅನುಭವದ ಮಾತುಗಳು ಎಷ್ಟು ಅದ್ಭುತ. ಈ ಪ್ರಕೃತಿಯನ್ನ ಆರಾಧಿಸುವುದೇ, ಈ ಪ್ರಕೃತಿಯನ್ನ ಪೂಜಿಸುವುದೇ ನಿಜವಾದ ಸಂಸ್ಕೃತಿ ಅನ್ನುವುದನ್ನ ಅಲ್ಲಮ ತನ್ನ ಅನುಭವದ ನುಡಿಗಳಲ್ಲಿ ನಮ್ಮೆಲ್ಲರಿಗೆ ಮೆಲುಕು ಹಾಕ್ತಾನೆ. ಪೃಥ್ವಿಯ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಪೃಥ್ವಿಯ ನತಿಗಳೆದು ಸ್ಥಾವರಗಳಿಲ್ಲ. ಅಪ್ಪುವ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಅಗ್ನಿಯ ನತಿಗಳೆದು ಹೋಮ ಸಮಾಧಿಗಳಿಲ್ಲ. ವಾಯುವ ನತಿಗಳಿದು ನೇಮ ನಿತ್ಯಗಳಿಲ್ಲ. ಆಕಾಶವ ನತಿಗಳಿದ ಧ್ಯಾನ ಮೌನಗಳಿಲ್ಲ. ಗುಹೇಶ್ವರ ತಾನೆಂದರಿದವಂಗೆ ಇನ್ನಾವಂಗವೂ ಇಲ್ಲ. ಅವ ಅಂತಾನೆ, ಗುಡಿ ಗುಂಡಾರ ದೇವರು ಎಲ್ಲಿ ಹೊರಗಿಲ್ಲೋ, ನಮಗ ಅನ್ನ ಕೊಟ್ಟ ಭೂಮಿ ತಾಯಿ ಅದಳಲ್ಲ, ಈಕೆ ನಿಜವಾದ ದೇವತೆ. ಇದು ಆರಾಧಿಸು, ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ ನಿನಗೆ? ನೀನು ಕಟ್ಟಿದ ಗುಡಿ ಗುಂಡಾರಗಳಿಗೆ ಆಶ್ರಯ ಕೊಟ್ಟಿದ್ದು ಭೂಮಿಯಲ್ಲೇನು? ಭೂಮಿ ತಾಯಿ ಇರದೇ ಇದ್ರೆ ನೀನು ಎಲ್ಲಿ ಆಕಾಶ ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಏನು ಅದ್ಭುತವಾದ ಭೂಮಿ ಇದು. ಈ ಭೂಮಿಯಲ್ಲಿ ಎಂಥ ಸತ್ವ ಇದೆ. ಈ ಭೂಮಿಯನ್ನು ಆರಾಧಿಸುವುದು ಸಂಸ್ಕೃತಿ. ನೀವು ನೋಡಿ, ಎಲ್ಲವೂ ಮಣ್ಣು ಇರದೇ ಇದ್ರೆ ಏನಾದರೂ ಬರಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಮಣ್ಣಿನಿಂದ ಎಲ್ಲವೂ ಬಂದಿದೆ. ನೀವೊಂದು ಮಾವಿನಕಾಯಿ ಇರ್ತದೆ, ಮಾವಿನ ಹಣ್ಣು, ಸುಮ್ಮನೆ ಗೊಟ್ಟ ಒಗಿತೀರಿ, ಗೊಟ್ಟ ಬೆಳೆದೊಂದು ಸಸಿ ಆಗ್ತದೆ. ಸಸಿ ಬಂದಿದ್ದು ಮಣ್ಣಿನಿಂದ. ಆ ಸಸಿ ಒಂದು ದಿವಸ ಮರ ಆಗ್ತದೆ, ಮರ ಬಂದಿದ್ದು ಮಣ್ಣಿನಿಂದ. ಆ ಮರ ಒಂದು ದಿವಸ ಹೂವು ಕೊಡ್ತದೆ, ಹೂವು ಬಂದಿದ್ದು ಮಣ್ಣಿನಿಂದ. ಅದು ಒಂದು ದಿವಸ ಹಣ್ಣು ಕೊಡ್ತದೆ, ಹಣ್ಣು ಬಂದಿದ್ದು ಇದೇ ಮಣ್ಣಿನಿಂದ. ಅಂದ್ರೆ ಸಸಿಯೂ ಮಣ್ಣೆ, ಮರವೂ ಮಣ್ಣೆ, ಹೂವು ಸಹಿತ ಮಣ್ಣೆ, ಹಣ್ಣು ಸಹಿತ ಮಣ್ಣೆ.
ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲಲ್ಲ. ಇಂಥ ಭೂಮಿ ಆರಾಧಿಸುವುದನ್ನು ಬಿಟ್ಟರೆ ಇನ್ಯಾವುದು ದೇವರಾಗಲಿಕ್ಕೆ ಸಾಧ್ಯ? ಇದು ಭೂಮಿ ದೇವರು. ನಾವು ಆ ತೀರ್ಥಗಳು ಈ ತೀರ್ಥಗಳಂತ ಹೋಗ್ತೀವಲ್ಲ, ಅವು ತೀರ್ಥಗಳು ಅಲ್ಲಂತಲ್ಲ. ಅಲ್ಲಮ್ಮ ಅಂತಾನೆ ಕುಡಿಯುವ ನೀರೇ ತೀರ್ಥ ಈ ನೆಲದ ಕವಿ ಕಾವ್ಯಾನಂದ ಹೇಳ್ತಾನೆ. ಬರೇ ಹೊರಗಿರೋ ಅಷ್ಟೇ ತೀರ್ಥಗಳಂತ ತಿಳ್ಕೋಬೇಡೋ. ಈ ಪ್ರಕೃತಿ ನಿನ್ನ ಕಣ್ಣೆದುರಿಗಿರುವ ನೀರು, ಕುಡಿಯುವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು, ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು. ತೀರ್ಥ ತೀರ್ಥ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೃಷ್ಣೆ, ಒಂದು ಮಲಪ್ರಭೆ, ಎರಡು ಕೂಡುವ ಸ್ಥಳ ಅಷ್ಟೇ ಅದು ತೀರ್ಥ. ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೇ ಕಷ್ಟಪಟ್ಟು ದುಡಿಯುವಾಗ ನಿನ್ನ ಬೆವರ ಹನಿಗಳು ಯಾವ ನೆಲಕ್ಕೆ ಬೀಳ್ತವಲ್ಲ, ಕೃಷ್ಣ ಮಲಪ್ರಭೆ ಕೂಡುವ ಸ್ಥಳ ಕೂಡಲ ಸಂಗಮ ಅಷ್ಟೇ ಅಲ್ಲ. ನೀನು ಕಾಯಕದಿಂದ ದುಡಿಯುವಾಗ ನಿನ್ನ ಶ್ರಮದ ಬೆವರಿನ ಹನಿ ಯಾವ ನೆಲಕ್ಕೆ ಬೀಳ್ತವಲ್ಲ, ನಿನ್ನ ಬೆವರ ಹನಿ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ. ಇದು ಅದು ಕೂಡಲ ಸಂಗಮ ಅಲ್ಲೇನು ಹೇಳಿ. ನಮ್ಮ ಹಣೆ ಬರ ಸರಿಗಿಲ್ಲ ಅಂತೀವಿ ನಾವು. ಮನುಷ್ಯನೇ ನಮ್ಮ ಹಣೆಯ ಬರವನ್ನು ಯಾರೋ ಬರೆದಿಲ್ಲ. ನಿನ್ನ ಹಣೆಯ ಬರಹವನ್ನ ನಿನ್ನ ಬೆವರ ಹನಿಗಳಿಂದ ಮಾತ್ರ ನೀನು ಅಳಕಿಸಲಿಕ್ಕೆ ಸಾಧ್ಯ ಇದೆ. ಇದು ದುಡಿಮೆಯ ಸಂಸ್ಕೃತಿ. ಇದು ಯಾವುದು? ಈ ಪ್ರಕೃತಿಯೇ ನಿಜವಾದ ದೇವರಷ್ಟೇ. ಗಾಳಿ ದೇವರು, ಸೂರ್ಯ ದೇವರು, ವಾಯುದೇವರು. ನಿನ್ನನ್ನು ನೀ ತಿಳ್ಕೊಂಡಿ ಅಂದ್ರೆ ನೀನು ನಿಜವಾದ ದೇವ. ಈ ನಿಸರ್ಗವನ್ನು ನೀನು ಆರಾಧಿಸು ಮನುಷ್ಯನೇ. ನಾವು ದೇವರಿಗೆ ಲಕ್ಷ ದೀಪಗಳನ್ನು ಹಚ್ಚಿ ಆರಾಧಿಸುವುದು ನಿಜವಾದ ದೇವರ ಆರಾಧನೆಯಲ್ಲ. ಲಕ್ಷ ದೀಪಗಳನ್ನು ಹಚ್ಚಿ ದೇವರನ್ನು ಆರಾಧಿಸುವುದಲ್ಲ. ವೃಕ್ಷ ದೀಪಗಳನ್ನು ಹಚ್ಚಿ ದೇವತೆಯನ್ನು ಆರಾಧಿಸು, ನಿಸರ್ಗವನ್ನು ಆರಾಧಿಸು. ವೃಕ್ಷ ದೀಪದಿಂದ ಆರಾಧಿಸಬೇಕು. ಇದನ್ನು ಕೆಡಿಸಬೇಡ ಈ ಜಗತ್ತನ್ನು. ಥಿಚ್ ನಾಟ್ ಹಾನ್ ಅಂತ ಒಬ್ಬ ಸಂತ, ಹಿ ಟಾಟ್ ಮೈಂಡ್ಫುಲ್ನೆಸ್. ಥಿಚ್ ನಾಟ್ ಹಾನ್ ಅವನ ಹೆಸರು. ಆ ಥಿಚ್ ನಾಟ್ ಹಾನ್ ಹೇಳ್ತಾನೆ, ನಮ್ಮ ಬದುಕು ಹೇಗಿರಬೇಕು? ನಾವು ಭೂಮಿ ತಾಯಿಯ ಮೇಲೆ ಇಡುವಾಗ ನಾವಿಡುವ ಪ್ರತಿಯೊಂದು ಹೆಜ್ಜೆ ಹೇಗಿರಬೇಕು ಅಂದ್ರೆ, ನಾನಿಡುವ ಪ್ರತಿಯೊಂದು ಹೆಜ್ಜೆ ನಾನು ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗಿರ್ಬೇಕಂತ. ನನ್ನ ಹಡೆ ತಾಯಿಗೆ ಮುತ್ತು ಕೊಟ್ಟಷ್ಟು ಸಂವೇದನಾಶೀಲನಾಗಿ ನಾನು ಈ ಭೂಮಿಯ ಮೇಲೆ ಬದುಕಬೇಕು. ಪ್ರಕೃತಿಯನ್ನು ಆರಾಧಿಸು, ಇದನ್ನು ಕೆಡಿಸಬೇಡ ಅಷ್ಟೇ. ಮನುಷ್ಯನಿಗೆ ಗೊತ್ತಿರಬೇಕು. ಈಗ ನೀವು ರೈತರದಿರಿ, ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿರ್ತದೆ. ಆಕಳ ಕೆಚ್ಚಲಿನೊಳಗೆ ಉಣ್ಣಿದ್ರು ಸಹಿತ ಉಣ್ಣಿಗೆ ಹತ್ತೈತಿ, ಆದ್ರೆ ಹಾಲೈತೆ ಅಂತ ಗೊತ್ತಿಲ್ಲ, ರಕ್ತ ಕುಡ್ದೈತದು ಅಷ್ಟೆ. ಹಂಗ ಇಡೀ ಈ ಭೂಮಿ ತಾಯಿ ನಿಸರ್ಗ ದೇವತೆಯ ಮಧ್ಯದೊಳಗೆ ನಾವು ಹಾಲಿನ ಅಮೃತದ ರುಚಿ ಇದ್ರೂ ಸಹಿತ ಇದನ್ನು ಕೆಡಿಸಿ ಬದುಕಿದೀವಿ ಅಂದ್ರೆ ಆಕಳ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಇದ್ದಂಗೆ. ಯಾಕಂದ್ರೆ ಹಾಲಿನ ಸವಿ ನಮಗೆ ಗೊತ್ತಿಲ್ಲ. ಒಂದು ದುಂಬಿ ಇರ್ತದೆ. ದುಂಬಿ ಹೆಂಗೆ ಬದುಕ್ತೈತಿ ಅಂದ್ರೆ ದುಂಬಿ ಹೂವಿನಿಂದ ಹೂವಿಗೆ ಹಾರ್ತೈತಿ, ಹೂವಿನ ಮೇಲೆ ಹೂವಿಗೆ ಕೂಡ್ತೈತಿ. ಹೂವಿನಿಂದ ಹೂವಿಗೆ ಕುಂತರು ಸಹಿತ ಹೂವ ಕೆಟ್ಟಿಲ್ಲ, ಅದರ ಮಕರಂದ ಹೀರುವುದನ್ನು ಬಿಟ್ಟಿಲ್ಲ. ಇದು ಹೂಂಬಿಯ ಬದುಕಿದು. ಹಾಗೆ ಈ ಜಗತ್ತಿನೊಳಗೆ ನಾವು ಹೇಗೆ ಬದುಕಬೇಕು ಅಂದ್ರೆ, ಪ್ರಕೃತಿ ಕೆಟ್ಟಿರಬಾರ್ದು, ಪ್ರಪಂಚ ಕೆಟ್ಟಿರಬಾರದು, ಮತ್ತು ಪರಮಾತ್ಮನನ್ನು ಬಿಟ್ಟಿರಬಾರದು. ಇದು ಪ್ರಕೃತಿಯೊಂದಿಗೆ ಮನುಷ್ಯ ಸಂವೇದನಾಶೀಲನಾಗಿ ಬದುಕುವ ಕಲಾ. ಇದು ಮನುಷ್ಯ ಹೀಗೆ ಬದುಕಬೇಕಷ್ಟೇ. ಈ ಪ್ರಕೃತಿಯನ್ನು ಕೆಡಿಸಬೇಡ, ನಿನ್ನ ದೇಹವನ್ನು ಕೆಡಿಸಬೇಡ, ಮನವನ್ನು ಕೆಡಿಸ್ಕೋಬೇಡ. ಈ ದೇಹ ಮನ ಇದನ್ನೆಲ್ಲ ಒಂದು ಕ್ಷಣ ಮನುಷ್ಯನೇ ಈ ದಿವ್ಯತೆಗೆ ನೀನು ಅರ್ಪಿಸುವುದಿದೆಯಲ್ಲ, ಅದು ಸಂಸ್ಕೃತಿ. ಇದು ಸಂಸ್ಕೃತಿ, ಇದು ಸಾಂಸ್ಕೃತಿಕ ಉತ್ಸವ. ಇದು ಯಾವಾಗ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸಾಹ ಬರ್ತದೆ, ಅವನ ಜೀವನ ಯಾವಾಗ ಉತ್ಸಾಹದಿಂದ ತುಂಬುತ್ತದೆ, ಯಾವಾಗ ಅವನ ಜೀವನದಲ್ಲಿ ಉತ್ಸವ ಬರ್ತದೆ ಅಂದರೆ, ಒಬ್ಬ ಚಿಂತಕ ಒಂದು ಸುಂದರ ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ಯಾವಾಗ ಉತ್ಸವ ತುಂಬುವುದು. ನಾವು ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಉತ್ಸವ ಯಾವಾಗ ಆಗ್ತದೆ, ಉತ್ಸವ ಯಾವಾಗ ತುಂಬುತ್ತೈತಿ ಅಂದ್ರೆ, ಒಬ್ಬ ಚಿಂತಕ ಬರೀತಾನೆ,
ಯಾವಾಗ ನಿನ್ನ ಜೀವನ ಒಂದು ಸೆಲೆಬ್ರೇಷನ್ ಆಗ್ತದೆ, ಲೈಫ್ ಹ್ಯಾಸ್ ಟು ಬಿ ಸೆಲೆಬ್ರೇಟೆಡ್, ದಿಸ್ ಲೈಫ್ ಶುಡ್ ಬಿಕಮ್ ಎ ಸೆಲೆಬ್ರೇಷನ್. ಯಾವಾಗ ಈ ಜೀವನ ಒಂದು ಉತ್ಸವ ಆಗ್ತದೆ, ವೆನ್ ಯು ಮೂವ್ ಯುವರ್ ಫೋಕಸ್ ಫ್ರಮ್ ಕಾಂಪಿಟೇಷನ್ ಟು ಕಾಂಟ್ರಿಬ್ಯೂಷನ್, ಲೈಫ್ ಬಿಕಮ್ಸ್ ಸೆಲೆಬ್ರೇಷನ್. ಜೀವನ ಯಾವಾಗ ಒಂದು ಉತ್ಸವ ಆಗ್ತೈತಿ ಅಂದ್ರೆ, ಯಾವಾಗ ನಿನ್ನ ಜೀವನದಿಂದ ನನಗೆ ಬೇಕು ಅನ್ನುವುದು ಬಿಟ್ಟು ನಾನು ಬದುಕಿದ ಈ ಪ್ರಪಂಚಕ್ಕೆ ಮರಳಿ ಕೊಡಬೇಕನ್ನುವುದು ಯಾವಾಗ ನಿನ್ನ ಎದೆಯಾಗ ಮೂಡ್ತೈತಲ್ಲ, ಅಂದೇ ನಿನ್ನ ಜೀವನ ಉತ್ಸವ ಶುರು ಆಗ್ತದೆ ನಿನ್ನ ಜೀವನದಲ್ಲಿ. ಬರೇ ಬೇಕು ಅನ್ನುವುದಲ್ಲ, ನಿಸರ್ಗ ನಮಗಿಷ್ಟೆಲ್ಲ ಕೊಟ್ಟೈತೆಲ್ಲ, ಹೊಳ್ಳಿ ಈ ಜಗತ್ತಿಗೆ ದೇಶಕ್ಕೆ ನಾನು ಕೊಟ್ಟು ಹೋಗಬೇಕನ್ನುವ ಭಾವ ಬರಬೇಕು ನಮ್ಮಲ್ಲಿ. ನಮಗೆ ಕೊಡಬೇಕನ್ನೋದು ಗೊತ್ತಿಲ್ಲ, ಬರೇ ತಗೋಬೇಕನ್ನೋದು ಅಷ್ಟೇ ಗೊತ್ತೈತೆ ನಮಗೆ. ಒಬ್ರು ಯಾರೋ ನೌಕರಿ ಒಳಗಿದ್ರಂತ, ನೌಕರಿಯಿಂದ ರಿಟೈರ್ಡ್ ಆದ್ರವ್ರು. ರಿಟೈರ್ಡ್ ಆದಮೇಲೆ ಅವ್ರ ದೋಸ್ತಿಗೆ ಹೇಳಿದ್ರಂತ, ಅಲ್ಲ ನನಗೆ ಯಾಕೋ ಅರ್ಧ ಪಗಾರ ಕೊಡಕತ್ತೈತ ಜನ ಸರ್ಕಾರ. ಅವಾಗ ಅವ್ರ ದೋಸ್ತ್ ಹೇಳ್ದಲ್ಲ, ಮತ್ತೆ ರಿಟೈರ್ಡ್ ಆಗಿರಲ್ರಿ ನೀವು ಅರ್ಧ ಪಗಾರ ಕೊಡ್ತಾರೆ, ಕೆಲಸ ಏನೂ ಇರುವುದಿಲ್ಲ, ಅರ್ಧ ಪಗಾರ ಕೊಡ್ತಾರ. ಅವ್ರಂದ್ರಂತ, ಇಲ್ಲ ಮೊದಲು ನಮಗೇನು ಕೆಲಸ ಮಾಡ್ತಿದ್ದಿಲ್ಲ, ಆದ್ರೂ ಅವಾಗ ಪೂರಾ ಕೊಡ್ತಿದ್ರು, ಈಗ ಅದಕ್ಕೆ ಅರ್ಧ ಕೊಡ್ತಾರ ಗೊತ್ತಿಲ್ಲ ನಮಗಂತ, ಮೊದಲು ಏನೂ ಮಾಡಿಲ್ಲ ನಾವು. ಅಂದ್ರೆ ನಮ್ಮದೇನಿದೆ, ದುಡಿಯುವ ಸಂಸ್ಕೃತಿ ಇಲ್ಲ. ಈ ದೇಶಕ್ಕಾಗಿ ಎಷ್ಟು ಜನ ಹೆಂಗ ಪ್ರಾಣ ಕೊಟ್ಟು ನಮಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಸ್ವಾತಂತ್ರ್ಯವನ್ನು ನಾವೆಲ್ಲ ಉಳಿಸ್ಕೋಬೇಕಾಗ್ತದೆ. ಎಷ್ಟು ಜನ ಮಹಾನುಭಾವರು ಇದಕ್ಕೆ, ಭಗತ್ ಸಿಂಗ್ನಂಥವ್ರು ಎಷ್ಟು ಪ್ರಾಣ ಕೊಟ್ಟರು. ಲಾಹೋರದ ಜೈಲಿನೊಳಗೆ ಅವನ ನೇಣುಗಂಬಕ್ಕೆ ಹೋಗುವಾಗ ಭಗತ್ ಸಿಂಗನಿಗೆ ಇದ್ದಿದ್ದು 22-23 ವರ್ಷ. 22-23 ವರ್ಷದ ಭಗತ್ ಸಿಂಗ್ ನೇಣುಗಂಬಕ್ಕೆ ಹೋಗುವಾಗ ಜೈಲರ್ ಎದುರಿಗೆ ಬರ್ತಾನೆ. ನೇಣುಗಂಬಕ್ಕೇರುವ ಭಗತ್ ಸಿಂಗ್ ನಕ್ಕೋಂತ ಹೋಗ್ತಾ ಇರ್ತಾನೆ. ಯಾವಾಗ ಸಾವು ಎದುರಿಗೈತಂತ ಗೊತ್ತಾದಾಗೂ ಸಹಿತ ನಕ್ಕೋಂತ ಹೋಗ್ತಿರ್ತಾನೆ. ಆ ಜೈಲರ್ಗೆ ಹೇಳ್ತಾನೆ, ಯಾರು ಭಗತ್ ಸಿಂಗ್, ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್. ನೀನು ಬಹಳ ಪುಣ್ಯ ಮಾಡಿ ಇಲ್ಲಿರ್ಬೇಕಾದ್ರ, ಯಾಕಂದ್ರೆ ಹೌ ಇಂಡಿಯನ್ ಪೆಟ್ರಿಯಾಟ್ಸ್ ಆರ್ ಗೋಯಿಂಗ್ ಟು ಎಂಬ್ರೆಸ್ ಡೆತ್ ವಿತ್ ಲವ್. ಭಾರತದ ರಾಷ್ಟ್ರ ಪ್ರೇಮ ಉಳ್ಳ ಭಕ್ತರು ಹೆಂಗ ಸಾವನ್ನ ಪ್ರೇಮದಿಂದ ಮಾತೃಭೂಮಿಗಾಗಿ ಸ್ವೀಕಾರ ಮಾಡ್ತಾರ ಅನ್ನೋದು ನೋಡುವ ಕ್ಷಣ ನಿನಗೆ ಸಿಕ್ಕೈತೆಲ್ಲ. ನೇಣುಗಂಬಕ್ಕೆ ಭಗತ್ ಸಿಂಗ್ ಹೋಗಬೇಕಾದ್ರೆ ಭಗತ್ ಸಿಂಗನ ತಾಯಿ ವಿದ್ಯಾವತಿ ಬಂದು ನಿಂತು ಕಣ್ಣೀರು ಹಾಕ್ತಿರ್ತಾಳೆ. ಯಾವ ತಾಯಿಗೆ ದುಃಖ ಆಗೋದಿಲ್ಲ ಹೇಳಿ, ತನ್ನ ಮಗ ನೇಣುಗಂಬಕ್ಕೆ ಹೋಗ್ತಾ ಇರುವಾಗ. 22-23 ವರ್ಷದ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನೇಣುಗಂಬಕ್ಕೆ ಹೋಗುವಾಗ ತಾಯಿ ವಿದ್ಯಾವತಿ ನಿಂತು ಕಣ್ಣೀರು ಹಾಕ್ತಿರ್ತಾಳ. ಕಣ್ಣೀರು ಹಾಕುವಾಗ ಭಗತ್ ಸಿಂಗ್ ಅದನ್ನು ನೋಡಿ ತಾಯಿ ಹತ್ರ ಹೋಗಿ ಕಣ್ಣೀರು ಒರೆಸಿ ಅವ್ವಗೆ ಹೇಳ್ತಾನೆ, ಅವ್ವ, ಈ ದೇಶದ ಯಾವ ತಾಯಿ ಆದರೂ ಅಳಬಹುದು, ಅಳ್ಳಿ, ಆದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ. ಅವಾಗ ತಾಯಿ ವಿದ್ಯಾವತಿ ಹೇಳ್ತಾಳ, ಮಗ ಭಗತ್ ಸಿಂಗ್ ನನಗೆ ಎದಕ್ಕೆ ಕಣ್ಣಾಗ ನೀರು ಬಂದೈತಿ ಅಂದ್ರೆ ನೀ ನೇಣುಗಂಬಕ್ಕೆ ಏರಾಕತ್ತಿ ಅಂತ ಹೊಂಟಿಯಲ್ಲ, ಅದಕ್ಕೆ ನನಗೆ ದುಃಖ ಆಗಿಲ್ಲ ಮಗ. ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟು ಬಂದು ನನಗೆ ದುಃಖ ಆಗಕತ್ತೈತಿ. ಯಾಕಂದ್ರೆ ನನ್ನ ಗರ್ಭಕ್ಕೆ ಭಗತ್ ಸಿಂಗನಂಥ ಒಬ್ಬನೇ ಮಗನನ್ನ ಜನ್ಮ ಕೊಡುವ ಸಾಮರ್ಥ್ಯ ಬಂತೆ ಹೊರತು ಅಕಸ್ಮಾತ್ 10 ಜನರಿಗೆ, ಅಕಸ್ಮಾತ್ 10 ಮಕ್ಕಳಿಗೆ ನನ್ನ ಗರ್ಭಕ್ಕೆ ಜನ್ಮ ಕೊಡುವ ಸಾಮರ್ಥ್ಯ ಬಂದಿದ್ರ 10 ಮಕ್ಕಳಿಗೆ ದೇಶ ಸೇವಾ ಮಾಡಕ್ಕೆ ಕಳಿಸ್ತಿದ್ದೆ. ನನ್ನ ಗರ್ಭದ ಮೇಲೆ ಸಿಟ್ಟಾಗಿ ಬಂದು ನೇಣು ಗಂಬಕ್ಕೇರುವ ಭಗತ್ ಸಿಂಗ ತನ್ನ ತಾಯಿಗೊಂದು ಮಾತು ಹೇಳ್ತಾನೆ, ಯವ್ವ, ಇದು ಇವ ಒಬ್ಬನೇ ಭಗತ್ ಸಿಂಗ್ ಅಲ್ಲ, ನೇಣುಗಂಬಕ್ಕೆ ಹೋಗೋ ಭಗತ್ ಸಿಂಗ್ ಅಲ್ಲ. ಭಾರತದ ಯಾವ ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳಲ್ಲ, ಅಂಥ ಎಲ್ಲ ಮನೆಗಳಲ್ಲಿ ಭಗತ್ ಸಿಂಗ್ರೇ ಹುಟ್ಟುತ್ತಾರ ಅನ್ನೋದು ನೇಣುಗಂಬಕ್ಕೇರುವಂಥ ಭಗತ್ ಸಿಂಗನ ಮಾತು. ಅದಕ್ಕೆ ಇದು 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 ಈ ದೇಶಕ್ಕಾಗಿ ನಮ್ಮಲ್ಲೇನಿದೆ ಅಂದ್ರೆ ಐ ಆಮ್ ಫಸ್ಟ್, ನೇಷನ್ ಲಾಸ್ಟ್ ನಮಗೆ. ಅದರ ನಿಜವಾದ ಸಂಸ್ಕೃತಿ ಯಾವುದು ಅಂದ್ರೆ ನೇಷನ್ ಫಸ್ಟ್, ಐ ಆಮ್ ಲಾಸ್ಟ್. ಇದು ನಿಜವಾದ ಸಂಸ್ಕೃತಿ. ಇದು ನಮ್ಮಲ್ಲಿ ಬರಬೇಕು. ಇಲ್ಲಿ 9 ದಿನಗಳ ಕಾಲ ಮಾತೃಶಕ್ತಿ ಸಂಗಮದಿಂದ ಹಿಡಿದು ಇಲ್ಲಿಯವರೆಗೂ ಒಂದು ಭಾರತೀಯ ಸಾಂಸ್ಕೃತಿಕ ಉತ್ಸವ ಇಲ್ಲಿ ನಡೆದಿದೆ. ಮೊದಲನೇ ದಿವಸ ತಾಯಿ ಕೈಯನ್ನು ತುತ್ತುಣ್ಣುವ ಕಾರ್ಯಕ್ರಮ.
ಅಂದಿನಿಂದ ಹಿಡಿದು ಇಲ್ಲಿಯವರೆಗೆ ಕಾರ್ಯಕ್ರಮಗಳು ನಡೆದಾವಿಲ್ಲ. ಮೊದಲನೇ ಕಾರ್ಯಕ್ರಮ ಏನು? ತಾಯಿ ಕೈಯನ್ನು ತುತ್ತುಣಬೇಕು. ಎಷ್ಟು ಮಂದಿಗೆ ಸಿಗ್ತದೆ ಹೇಳ್ರಿ? ಹಣ ಇದ್ದವನಿಗೆ ಹೋಟೆಲ್ನಾಗ ನೀವು ಉಣ್ಬೇಕಾದ್ರೆ ಹಣ ಬೇಕು, ತಾಯಿ ಕೈಯನ್ನು ತುತ್ತು ತಿನ್ನಬೇಕಾದ್ರೆ ಋಣ ಬೇಕಾಗ್ತದಷ್ಟೇ. ಋಣ ಇದ್ದವನಿಗೆ ಮಾತ್ರ ಸಿಗ್ತದೆ. ಅದಕ್ಕಂಥ ಒಂದು ಋಣಾತ್ಮಕ ಬದುಕನ್ನು ಕಲಿಸುವುದಕ್ಕಾಗಿ ಮಾತೃಶಕ್ತಿ ಸಂಗಮ ಮೊದಲು ಮನೆಯಾಗಿನ ತಾಯಂದಿರಿಗೆ ರೆಡಿ ಮಾಡ್ಬೇಕಂತ ಅವರು ಮೊದಲನೇದು ಅದು ರೆಡಿ ಮಾಡ್ಯಾರ. ಯಾಕಂದ್ರೆ ಅವರು ಸರಿಯಾಗಿ ಬಿಟ್ರೆ ಉಳಿದಿದ್ದ ಮನೆಯೆಲ್ಲ ತಾನ ಸರಿ ಆಕೈತದ. ಒಬ್ಬವ ಪುಸ್ತಕ ಬರೆದಿದ್ನಂತಂದು, ಅದು ಪುಸ್ತಕ ಭಾರಿ ಸೇಲ್ ಆತಂತದ್ದು, ಭಯಂಕರ ಸೇಲ್ ಆತದು. ಅನ್ಲಿಮಿಟೆಡ್ ಒಂದು 50 ಮುದ್ರಣ 100 ಮುದ್ರಣ ಹೋತಂತ. ಉಳಿದು ಬರೆಯವರಿಗೆ ಬರಹಗಾರರಿಗೆಲ್ಲ ಸಿಟ್ಟು ಬಂತಂತ. ಇವ ನಮ್ಮ ಮಗ್ಗಲಿದ್ದು ನಾವು 100 ಪುಸ್ತಕ ಬರೆದಿವಿ, ನಮ್ಮದು ಸೇಲ್ ಆಗುವಲ್ದು. ಇವ ಒಂದ ಪುಸ್ತಕ ಬರೆದನ ಇಷ್ಟ ಹೆಂಗೆ ಸೇಲ್ ಆತು ಏನಾರ ಅಂತ ಕೇಳಕ್ ಬಂದ್ರು. ಅವ ಪುಸ್ತಕ ಬರೆದಿದ್ದ, ಅದ್ರ ಹೆಸರು ಏನಿತ್ತು ಅಂದ್ರೆ ಹೌ ಟು ಚೇಂಜ್ ಲೈಫ್. ಆದ್ರೆ ತಪ್ಪು ಮಿಸ್ಟೇಕ್ ಆಗಿ ಏನಾಗಿತ್ತು, ಅದು ಯಾಕೆ ಸೇಲ್ ಆಗಿತ್ತು ಅಂದ್ರೆ ಹೌ ಟು ಚೇಂಜ್ ಲೈಫ್ ಹೋಗಿ ಹೌ ಟು ಚೇಂಜ್ ವೈಫ್ ಅಂತ ಆಗಿತ್ತು. ಅದಕ್ಕೆ ಸೇಲ್ ಆಗಿತ್ತು ಅದು ಅಷ್ಟೆ. ಅವ್ರೇನು ಬದಲಾಗವ್ರಲ್ಲ ಬಿಡವ್ರಲ್ಲ, ಆದ್ರೆ ಮಾಡಕ್ ಮಂದಿ ಪ್ರಯತ್ನ ಬೆನ್ನು ಹತ್ತಿತ್ತದು. ನೀವು ನೋಡ್ರಿ, ಸುಮ್ಮನೆ ಹೆದರ್ತಾರೋ. ಒಂದು ಸುಮ್ಮನೆ ಕೈಯಾಗಿನ ಫೋನ್ ವೈಬ್ರೇಟ್ ಆಗಕತ್ತಿತ್ತು ಅಂದ್ರೆ ಅದು ಮಿಸ್ ಕಾಲ್ ಅಂತ ತಿಳ್ಕೊಬೇಕು. ಮತ್ತು ಫೋನ್ ಹಿಡ್ದವನು ವೈಬ್ರೇಟ್ ಆಗಕತ್ತಿತ್ತಂದ್ರೆ ಮಿಸಸ್ ಕಾಲ್ ಅಂತ ತಿಳ್ಕೊಬೇಕು. ಅದಷ್ಟು ಅಂದ್ರೆ ಮನ್ಯಾಗ ಅವ್ರನ್ನ ರೆಡಿ ಮಾಡ್ಬೇಕು ಅನ್ನೋದು ಪಾಟೀಲ್ಜಿದು. ಮೊದಲು ಅವ್ರು ರೆಡಿ ಮಾಡ್ಬೇಕು. ಮತ್ತು ಒಂದು ಮನಿ ನಡೆಸೋದೈತಲ್ಲ, ಒಂದು ಮನಿ ನಡೆಸೋದು ಅಷ್ಟು ಹಗರ ಕೆಲಸ ಅಲ್ಲ. ಅವ್ರಿಗೆ ಹಿಂದಕ್ಕೆ ಪರಿಚಯ ಮಾಡಿಸ್ಬೇಕಂದ್ರೆ ಏನಂತಿದ್ರು ಅಂದ್ರೆ ಇವ್ರು ನಮ್ಮ ಕುಟುಂಬ ಅಂತ ಪರಿಚಯ ಮಾಡಿಸ್ತಿದ್ರು. ಅಂದ್ರೆ ಇನಿ ಮನಿ ನಿಂತಿದ್ದ ಅಕ್ಕಿ ಮ್ಯಾಲ ಅಂತ, ಮನಿ ನಿಂತಿದ್ದ ಅಕ್ಕಿ ಮ್ಯಾಲ. ಅದಕ್ಕೆ ಅವ್ರಿಗೆ ನೀವೇನಂತೀರಿ, ಹೋಮ್ ಮಿನಿಸ್ಟರ್ ಅನ್ನೋದಲ್ಲ ಮನ್ಯಾಗ. ಮತ್ತು ಒಂದು ಸಣ್ಣ ಮನಿ ಕುಟುಂಬ ನಡೆಸೋದು ಅಂದ್ರೆ ಒಂದು ಸರ್ಕಾರ ನಡೆಸ್ದಂಗೆ, ಅದು ಅಷ್ಟು ಹಗರ ಕೆಲಸ ಇಲ್ಲ. ಮತ್ತು ಅವರು ಒಂದೊಂದು ಖಾತೆ ನಿರ್ವಹಣೆ ಮಾಡ್ತಾರ. ಅವ್ರು ಈಗ ಹೆಣ್ಮಕ್ಳು ಇರ್ತಾರೆ, ಮನ್ಯಾಗ ಹೋದ್ರು, ಅಡಿಗೆ ಮನ್ಯಾಗ ಹೋದ್ರು ಅಂದ್ರೆ ಆಹಾರ ಖಾತೆ ಸಚಿವರು. ಮತ್ತು ಬೆಡ್ರೂಮಿಗೆ ಹೋದ್ರು ಮಕ್ಕೊಳಕಂದ್ರೆ ವಸತಿ ಖಾತೆ ಸಚಿವರು. ಮತ್ತು ಡೈನಿಂಗ್ ಇದ್ರೊಳಗೆ ಟಿವಿ ಹಾಲ್ನಾಗ ಕುಂತು ಟಿವಿ ನೋಡಕತ್ರು ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು. ಮತ್ತು ಅವ್ರು ಕೊಟ್ಟ ನೆನಪಿನ ಕಾಣಿಕೆ ಸೀರೆ ಅವರಿಗೆ, ಅವ್ರು ಕೊಟ್ಟ ಸೀರೆ ಇವರಿಗೆ, ಇವ್ರು ಕೊಟ್ಟ ಬಟ್ಟೆ ಅವ್ರಿಗೆ, ಅವ್ರು ಕೊಟ್ಟ ಬಟ್ಟೆ ಇವ್ರಿಗೆ ಒಯ್ದು ಆಯರಿ ಮುಯಿ ಮಾಡ್ತಾರಲ್ಲ, ಅವಾಗ ಅವರು ಸಮಾಜ ಕಲ್ಯಾಣ ಸಚಿವರವ್ರು. ಯಾಕಂದ್ರೆ ಅವ್ರಿಗೆ ಅವ್ರಿಗೆ ಹಂಚಬೇಕಲ್ಲ. ಮತ್ತು ಗಂಡ ಸುಮ್ಮನೆ ಇರುವುದಿಲ್ಲ. ಅದು ಕುಡ್ಯಾಕ ರಾತ್ರಿ ರೊಕ್ಕ ಕೇಳ್ತಿತ್ತದು. ಕುಡ್ಯಾಕ ರಾತ್ರಿ ಅದಕ್ಕೆ ಕಾಡಿ ಬೇಡಿ ರೊಕ್ಕ ಕೊಟ್ರು ಅಂದ್ರೆ ಅವ್ರ ಅಬಕಾರಿ ಖಾತೆ ಸಚಿವರವ್ರು. ಮತ್ತದು ಕುಡ್ದು ಎಲ್ಲೋ ಬಿದ್ದು ಕಾಲ್ಗೆಲ್ ಮುರ್ಕೊಂತು ಅಂದ್ರೆ ಅದಕ್ಕೆ ಕರ್ಕೊಂಬಂದು ಜೋಪಾನ ಮಾಡ್ಬೇಕಲ್ಲ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವರವ್ರು. ಎಲ್ಲ ಖಾತೆಗಳನ್ನು ನಿಭಾಯಿಸಬೇಕಾಗ್ತೈತಿ. ಅದಕ್ಕೆ ಮಾತೃ ಸಂಗಮದಿಂದ ಹಿಡ್ಕೊಂಡು ದೇಶ, ಧರ್ಮ, ಸಂಸ್ಕೃತಿಯವರೆಗೆ ಸುಮಾರು 9 ದಿನಗಳ ಈ ಸಾಂಸ್ಕೃತಿಕ ಉತ್ಸವ ನಮ್ಮೆಲ್ಲರಿಗೆ ಪಾಟೀಲ್ಜಿಯವರು ಇಲ್ಲಿ ದರ್ಶನ ಮಾಡಿಸಿದ್ದಾರೆ. ಇದು ಒಂದು ಈಗ ನೋಡಿ, ಹಿಂದೆ ಈ ನಾಡಿನ ಅನುಭಾವಿಗಳು ಏನು ಮಾಡಿದ್ರು ಅಂದ್ರೆ, ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದ ದೇವ ಹೇಗಿದ್ದ ಅಂದ್ರೆ ಅವ ಜಗದಗಲ ಮುಗಿಲಗಲ ಮಿಗೆಯಗಲ. ಜಗದಗಲ ಮುಗಿಲಗಲ ಮಿಗೆಯಗಲವಾದ ದೇವನನ್ನ ಸುಮ್ಮನೆ ನಮ್ಮ ಕೈಯೊಳಗೊಂದು ಇಷ್ಟಲಿಂಗದ ಮುಖಾಂತರ ತಂದಿಟ್ಟು ಇದು ದೇವರು ಅಂತ ಕೈಯಾಗ ತೋರಿಸಿದ್ರವ್ರು. ಎಲ್ಲಿ? ಇಷ್ಟಲಿಂಗದೊಳಗೆ. ಜಗದಗಲ ಮುಗಿಲಗಲ ಮಿಗೆಯಗಲವಾದ ದೇವನನ್ನ ಹಾಗೆ ಈ ನೆಲದ ಅನುಭಾವಿಗಳು ನಿನ್ನ ಇಷ್ಟಲಿಂಗದಲ್ಲಿ ತೋರಿಸಿದ್ರು. ಜಗದಗಲ ಮುಗಿಲಗಲ ಮಿಗೆಯಗಲವಾದ ಭಾರತೀಯ ಸಂಸ್ಕೃತಿಯನ್ನ, ಭಾರತದ ಸಂಸ್ಕೃತಿಯನ್ನ ಬೀರನಹಳ್ಳಿ ಅಂತ ಒಂದು ಸ್ಪಷ್ಟ ಲಿಂಗದಲ್ಲಿ ಇಲ್ಲಿ ದರ್ಶನ ಮಾಡಿಸಿದಾರು. ಒಂದು ಸಣ್ಣ ಹಳ್ಳ್ಯಾಗ
ಏನು ಜನ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಲ್ಲ, ನಮ್ಮ ಕೆಲಸ ನಾವು ಮಾಡೋದು. ಜನ ಬರ್ತಾರ ಬಿಡ್ತಾರೆ, ಯಾರಿಗೆ ಬೇಕಾಗೈತೆ ಹೇಳ್ರಿ. ಜನ ಸಿನಿಮಾ ಸ್ಟಾರ್ಗಳು ಬಂದ್ರೆ ಬರ್ತಾರೆ. ಈ ದೇಶದ ಸಂಸ್ಕೃತಿ ನಾವೆಲ್ಲ ಹೊಗಳ್ತೀವಲ್ಲ, ಇದ್ರ ಜೊತೆಗೆ ಇದರ ನ್ಯೂನ್ಯತೆಗಳು ಇವೆ. ನೀವು ಎಂಥ ಹೊಸ ಇನೋವಾ ಕಾರ್ ತಗೊಂಡ್ರು ಕಾರ್ಬನ್ ಬಿಡೋದಾದ ಹಂಗ ಇದು ಎಷ್ಟೇ ನಾವು ಈ ದೇಶದ ಬಗ್ಗೆ ಹೊಗಳಿದ್ರು ಸಹಿತ ಇಲ್ಲೇನು ಹೆಚ್ಚು ಕಡಿಮೆ ಇಲ್ಲ ಅಂತಲ್ಲ. ಇದನ್ನ ನಾವು ಸುಧಾರಿಸ್ಕೊಳ್ಬೇಕಾಗ್ತದೆ. ಈ ದೇಶ ಹೆಂಗಂದ್ರ, ಇದು ಭಾರತ ದೇಶ ಹೆಂಗಂದ್ರ, ನೀವು ಕೈಯಾಗಿನ ಮೊಬೈಲ್ ಇರ್ತೈತಲ್ಲ, ಮೊಬೈಲ್ ಹೊಡಿಬಾರ್ದಂತ ತಿಳ್ಕೊಂಡು ಕೈಯಾಗಿನ ಮೊಬೈಲ್ ಹೊಡಿಬಾರ್ದಂತ ಸ್ಕ್ರೀನ್ ಗಾರ್ಡ್ ಹಾಕ್ತೀವಿ. ಆದ್ರೆ ತಲೆ ಹೊಡಿಬಾರ್ದಂತ ಹೆಲ್ಮೆಟ್ ಹಾಕೊಂಡು ಅಡ್ಡಾಡೋದಿಲ್ಲ ನಾವು. ಕಾಲಾಗಿನ ಚಪ್ಪಲಿ ಹಾಕೊಳಕ್ ಪಾದರಕ್ಷೆ AC ರೂಮ್ನಿಂದ ತಗೊಂತೀವಿ, ಕಾಯಿಪಲ್ಯ ಮಾತ್ರ ಮಾರ್ಕೆಟ್ನಿಂದ ತಗೊಂತೀವಿ. ಆಫೀಸ್ಗೆ ಹೋಗುವಾಗ ಎಲ್ಲರಿಗೆ ಬಹಳ ಅವಸರ, ಮತ್ತು ಆಫೀಸ್ಗೆ ಹೋಗೋದು ಎಲ್ಲರೂ ತಡಾಗೆ ಹೋಗ್ತೀವಿ ಅಷ್ಟರು. ಮದುವೆ ಅಂತ ಕೇಳಿದ್ರೆ ಎಲ್ಲರೂ ನಾಚ್ಕೊಂತಾರ. ಮದುವೆ ಅಂತ ನೀವು ಯಾರಿಗಾರ ಕೇಳ್ರಿ, ಮದುವೆ ಅಂದ್ರೆ ಎಲ್ಲರೂ ನಾಚ್ಕೊಂತಾರ. ಮದುವೆ ಅಂದ್ರೆ ಎಲ್ಲರೂ ನಾಚ್ಕೊಂತಾರ. ಆದ್ರೂ 150 ಕೋಟಿ ಜನಸಂಖ್ಯೆ ಭಾರತದ್ದು, ನಾಚ್ಕೊಳ್ಳೋದು ಮಾತ್ರ ಬಿಟ್ಟಿಲ್ಲ ಯಾರು. ಇದು ವೈಶಿಷ್ಟ್ಯಪೂರ್ಣ ದೇಶ ಅಷ್ಟೇ. ಇದು ನೀವು ಸಿನಿಮಾ ಹೀರೋಗಳು ಬಂದ್ರೆ ಬರ್ತಾರ, ಆದ್ರೂ ಕುರ್ಚಿ ಖಾಲಿ. ಯಾಕಂದ್ರೆ ಜನರು ಅವರ ಟೇಸ್ಟ್ಗಳು ಭಿನ್ನಾಗಿದ್ದಾವೆ. ಆದ್ರೆ ಅವರು ಬರಲಿ ಬಿಡ್ಲಿ, ಆದ್ರೆ ಪಾಟೀಲ್ ಜಿ ಅವರು ಇದು ನನ್ನ ಕರ್ತವ್ಯ ಅಂತ ಮಾಡಿದ್ರಲ್ಲ, ಇದು ಕರ್ತವ್ಯ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಬರಬೇಕು. ಜನರನ್ನು ನೋಡಿ ಮಾಡುವುದಲ್ಲ, ಆತ್ಮಸಾಕ್ಷಿಯಾಗಿ ನಾನು ಬದುಕುವುದು. ಆ ಪುಟ್ಟ ದೇಹದಲ್ಲಿ ನೋಡಿ, ಅವರಿಗೆ 80 ವರ್ಷ. ಆ ಪುಟ್ಟ ದೇಹದೊಳಗೆ ಬೆಟ್ಟದಷ್ಟು ದೇಶ ಪ್ರೇಮ ಇದೆ ಅವರಲ್ಲಿ. ಒಂದು ಪುಟ್ಟ ದೇಹದೊಳಗೆ ಬೆಟ್ಟದಷ್ಟು ದೇಶ ಪ್ರೇಮ ಇಟ್ಕೊಂಡು ಎಷ್ಟು ಸಾಂಸ್ಕೃತಿಕ ಉತ್ಸವಗಳನ್ನು ಮಾಡಿದ್ರು, ಎಷ್ಟೆಲ್ಲ ಪೆಂಡಾಲು, ಊಟದ ವ್ಯವಸ್ಥೆ, ಕೃಷಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ದೊಡ್ಡ ಸ್ಟೇಜ್ ಮಾಡಿದ್ದಾರೆ, ಎಷ್ಟೆಷ್ಟು ಸಾಧಕರನ್ನು ಇಲ್ಲಿ ಕರೆಸಿದ್ದಾರೆ. ನೀವು ಮೈಸೂರಿನ ಕಡೆ ಹೋದ್ರೆ ಕನ್ನಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯ ಇದ್ದ. ಕನ್ನಂಬಾಡಿ ಕಟ್ಟಿದ ವಿಶ್ವೇಶ್ವರಯ್ಯ ಇವತ್ತು ಮೈಸೂರಿನ ಕಡೆ ಹೋದ ಜನ ತೆಂಗು ಬಾಳೆ ಬೆಳೆದ ಗದ್ದೆಯನ್ನು ನೋಡಿದ್ರೆ ಅಲ್ಲಿ ಹೋದ ಜನ ಅದಕ್ಕೆ ಇದು ತೆಂಗು, ಇದು ಬಾಳೆ, ಇದು ಕಬ್ಬು ಅನ್ನೋದಿಲ್ಲ. ಆ ಹಸಿರನ್ನ ನೋಡಿದ ಜನ ಇದು ತೆಂಗು, ಇದು ಬಾಳೆ, ಇದು ಕಬ್ಬು ಅನ್ನೋದಿಲ್ಲ. ಅದನ್ನು ನೋಡಿದ ಜನ ಇದೆಲ್ಲ ವಿಶ್ವೇಶ್ವರಯ್ಯ, ಇದೆಲ್ಲ ವಿಶ್ವೇಶ್ವರಯ್ಯ ಅಂತ ಕರೀತಾರೆ. ಹಾಗೆ ಇವತ್ತು ಈ ಭಾರತೀಯ ಸಾಂಸ್ಕೃತಿಕ ಉತ್ಸವದ ಒಂದು ಸಾಧನೆ, ಇದನ್ನೆಲ್ಲ ಕಣ್ಣಾಡಿಸಿದಾಗ ಬರುವ ಒಂದೇ ಒಂದು ಶಬ್ದ, ಇದು ಪಾಟೀಲ್ ಜಿ, ಇದು ಪಾಟೀಲ್ ಜಿ ಅಷ್ಟೇ. ಅವರ ಶ್ರಮ ಇದಕ್ಕೆ ಬಹಳಷ್ಟಿದೆ. ಈ ಸಾಂಸ್ಕೃತಿಕ ಉತ್ಸವ ಇದು ಯಶಸ್ವಿ ಆಗಬೇಕು. ಒಂದು ಪುಟ್ಟ ದೇಹದಲ್ಲಿ ಇಷ್ಟೊಂದು ದೇಶ ಪ್ರೇಮ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ನಮಗೆಲ್ಲ ಈ ದೇಶದ ಬಗ್ಗೆ, ಈ ನೆಲದ ಬಗ್ಗೆ, ಈ ಮಣ್ಣಿನ ಬಗ್ಗೆ ನಮಗ ತುಂಬ ಅಭಿಮಾನ ಇರಬೇಕು. ಕೊನೆಯ ಮಾತು, ಈ ದೇಶದ ಒಬ್ಬ ಕವಿ ಈ ದೇಶದ ಬಗ್ಗೆ ಒಂದು ತುಂಬ ಸುಂದರವಾದ ಮಾತು ಬರೀತಾನೆ. ये वंदन की भूमि है, ये अभिनंदन की भूमि है, ये अर्पण की भूमि है, ये तर्पण की भूमि है, ये अर्पण की भूमि है, ये तर्पण की भूमि है. इस देश की बिंदु बिंदु हमारे लिए गंगा है. इस देश की बिंदु बिंदु हमारे लिए गंगर है. इस देश के कंकर कंकर में शंकर है. हम जिएंगे तो इस देश के लिए जिएंगे, हम मरेंगे तो भी इस देश के लिए मरेंगे. हम मरने के बाद भी बहती हुई गंगा में यदि कोई हमारा अस्थियों को कान लगा के सुनेगा, एक ही आवाज आएगा, भारत माता की जय, भारत माता की जय. नमस्कार.